ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೆ ನನ್ನ ಹೆಲ್ದಿ ರೆಸಿಪೀಸ್ ಅನ್ನು ತೋರಿಸ್ತಾ ಇದ್ದೇನೆ. ಇವತ್ತು ಹೆಲ್ದಿ ಅಂತ ಹೇಳಿದರೆ ಮನೆಯಲ್ಲೇ ನಾವು ಪಾಸ್ತಾವನ್ನು ಮಾಡ್ಕೊಳ್ಬೋದು. ಅದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಮೊದಲಿಗೆ ನಾನು ಪಾಸ್ತಾವನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಪಾಸ್ತಾವನ್ನು ಬೇಯಿಸ್ಕೊಂಡು ಆಮೇಲೆ ಸೋಸಿ ಈ ಥರ ಇಟ್ಕೊಳ್ಳಿ. ಇದು ಬಿಸಿ ಬಿಸಿ ಜಾಸ್ತಿ ಬೇಯಿಸ್ಕೊಳ್ಬೇಡಿ, ಜಾಸ್ತಿ ಬೆಂದರೆ ರುಚಿಯಾಗಿ ಬರೋದಿಲ್ಲ. ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿದಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡ್ಕೊಳ್ತಾ ಇದ್ದೇನೆ. ಯಾವಾಗಲೂ ನಾನು ಜಾಸ್ತಿಯಾಗಿ ರೆಡ್ ಸಾಸ್ ಪಾಸ್ತಾವನ್ನು ಮಾಡ್ಕೊಳ್ಳೋದು ಜಾಸ್ತಿ. ಇವತ್ತೇನೋ ವೈಟ್ ಸಾಸ್ ಮಾಡ್ಕೊಳ್ಳುವ ಅಂತ ಆಯಿತು. ವೈಟ್ ಸಾಸ್ ಅಂದ ತಕ್ಷಣ ನಾವು ಮೈದಾವನ್ನು ಯೂಸ್ ಮಾಡಿ ಏನು ನಾನು ಮಾಡ್ತಾ ಇಲ್ಲ. ಅದರ ಬದಲಾಗಿ ಹೆಲ್ದಿಯಾಗಿ ಗೋಧಿ ಹುಡಿಯನ್ನು ಉಪಯೋಗಿಸ್ಕೊಂಡು ವೈಟ್ ಸಾಸನ್ನು ಮಾಡ್ತಾ ಇದ್ದೇನೆ. ಆ ರೀತಿ ಮಾಡೋದ್ರಿಂದ ಹೆಲ್ದಿಯಾಗಿ ಇರುತ್ತದೆ. ಟೇಸ್ಟ್ ಕೂಡ ಏನೋ ದೊಡ್ಡ ಡಿಫರೆನ್ಸ್ ಏನೂ ಆಗೋದಿಲ್ಲ. ಸ್ಟಾರ್ಟಿಂಗ್ ನಾನು ಈ ತರಕಾರಿ ಇದಕ್ಕೆ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಆಮೇಲೆ ಸ್ವೀಟ್ ಕಾರ್ನ್ ಇಷ್ಟು ತರಕಾರಿಗಳನ್ನು ತಗೊಂಡಿದ್ದೇನೆ. ಕ್ಯಾರೆಟನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಪಾಸ್ತಾದಲ್ಲಿ ತರಕಾರಿ ಜಾಸ್ತಿ ಬೇಯಬಾರ್ದು, ತುಂಬ ಮೆತ್ತಗಾಗಬಾರ್ದು, ಕ್ರಂಚಿ ಇರಬೇಕು. ಆ ರೀತಿ ಇದ್ದರೆ ತಿನ್ನಲಿಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಪಾಸ್ತಾದ ಜೊತೆಗೆ ತರಕಾರಿಗಳು ಅಲ್ಲಲ್ಲಿ ಕ್ರಂಚಿಯಾಗಿ ಸಿಗಬೇಕು. ಮತ್ತು ಇದಕ್ಕೆ ಮಸಾಲೆ ಕೂಡ ಏನು ಜಾಸ್ತಿ ಹಾಕಲಿಕ್ಕೆ ಏನೂ ಇಲ್ಲ. ಇದಕ್ಕೆ ಮಸಾಲೆ ಅಂತ ಹೇಳಿ ಏನು ಈ ಪಾಸ್ತಾ ಮಾಡೋಕೆ ಹಾಕ್ಲಿಕ್ಕಿಲ್ಲ. ತರಕಾರಿಗಳನ್ನೆಲ್ಲ ಹಾಕಿದ್ಮೇಲೆ, ಆಯಿಲ್ ಹಾಕಿದ್ಮೇಲೆ, ಬೆಳ್ಳುಳ್ಳಿ, ನೀರುಳ್ಳಿ, ಕ್ಯಾರೆಟ್, ಸ್ವೀಟ್ ಕಾರ್ನ್ ಎಲ್ಲ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಹಾಕೊಂಡೆ. ಜಾಸ್ತಿ ಬೇಯಲಿಕ್ಕೂ ಇಲ್ಲ, ಒಂದು 90% ಬೆಂದ್ರು ಸಾಕು. ತುಂಬಾ ಫುಲ್ ಬೇಯೋದು ಬೇಡ, ಕ್ರಂಚಿ ಆಗಿರ್ಬೇಕು. ಆಮೇಲೆ ಕೊನೆಯಲ್ಲಿ ಟೊಮೆಟೊ ಹಾಕಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋದು. ಇದಕ್ಕೆ ಉಪ್ಪು ಮತ್ತೆ ಪೆಪ್ಪರ್ ಅಷ್ಟೇ, ಮಸಾಲೆ ಅಂತ ಹೇಳಿ ಬೇರೆ ಎಂತ ಕೂಡ ಹಾಕ್ಲಿಕ್ಕೆ ಇಲ್ಲ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಳೋದು. ಖಾರಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನ ಹಾಕೊಳ್ಳೋದು. ನಾನು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿದ್ದು ಸ್ವಲ್ಪ ನೋಡ್ಕೊಂಡು ಹಾಕಿ, ನನ್ಗೆ ಇದು ಸ್ವಲ್ಪ ಖಾರ ಅಂತ ಅನ್ನಿಸ್ತು ನಾನು ಮಾಡುವಾಗ. ಪೆಪ್ಪರ್ ಕ್ವಾಂಟಿಟಿ ಒಂಚೂರು ಜಾಸ್ತಿ ಆಗೋಯ್ತು, ಅಷ್ಟು ಹಾಕಿ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಸ್ವಲ್ಪ ಖಾರ ಖಾರ ಅನ್ನಿಸ್ತು ತಿನ್ನುವಾಗ, ಆದ್ರೂ ಟೇಸ್ಟ್ ಇತ್ತು. ಈ ಚಳಿಗೆ ಪೆಪ್ಪರ್ ಎಲ್ಲ ತಿಂದ್ರೆ ತುಂಬಾನೇ ಒಳ್ಳೇದು. ಶೀತ ಎಲ್ಲ ಆಗೋದಕ್ಕೆ ಒಳ್ಳೆ ಮೆಣಸು ತುಂಬಾ ಒಳ್ಳೇದು. ಇದನ್ನ ಹೀಗೆ ಎಲ್ಲ ಕಲಸಿಬಿಟ್ಟು ಒಂದು 5 ನಿಮಿಷ ಹಾಗೆ ಇಡ್ಬೇಕು. ಆಮೇಲೆ ನಾವು ವೈಟ್ ಸಾಸ್ ಅನ್ನ ಮಾಡ್ಕೊಳ್ಬೇಕು. ವೈಟ್ ಸಾಸ್ ಅನ್ನ ನಾನಿಲ್ಲಿ ಹೇಗ್ ಮಾಡಿದ್ದೇನೆ ಅನ್ನೋದನ್ನ ತೋರಿಸ್ತೇನೆ. ಮೊದ್ಲಿಗೆ ಸ್ವಲ್ಪ ಬೆಣ್ಣೆ, ಇದು ಮನೆಯಲ್ಲೇ ನಾನೇ ಮಾಡಿದ ಬೆಣ್ಣೆ, ಅದನ್ನ ಒಂದು ಪಾನ್ಗೆ ಹಾಕೊಂಡು ಅದು ಕರಗಬೇಕು. ಅದು ಕರಗಿದ ತಕ್ಷಣ ಅದಕ್ಕೊಂದು 2 ಸ್ಪೂನ್ ಅಷ್ಟು ಗೋಧಿ ಹುಡಿಯನ್ನ ಹಾಕೊಳ್ತಾ ಇದ್ದೇನೆ. ಮೈದಾದಲ್ಲಿ ಮಾಡ್ತಾರೆ ಆಕ್ಚುಲಿ ವೈಟ್ ಸಾಸ್ ಅಂತೇಳಿ. ಮೈದಾವನ್ನ ಹಾಕೊಂಡು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದನ್ನ ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡು ನೀರ್ ಸೇರಿಸ್ತಾರೆ, ಅಥವಾ ಹಾಲು ಹಾಕಿ ಗ್ರೇವಿ ತರ ಮಾಡ್ಕೊಂಡು ಸಾಸ್ ಅನ್ನ ರೆಡಿ ಮಾಡ್ಕೊಳ್ತೇವೆ. ಇಲ್ಲಿ ಬೆಣ್ಣೆ ಬಿಸಿ ಆದ ತಕ್ಷಣ ನಾನಿಲ್ಲಿ ಗೋಧಿ ಹುಡಿಯನ್ನ 2 ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಆದಷ್ಟು ಬೇಗ ಬೇಗ ಮಾಡಿಕೊಳ್ಬೇಕು, ಗಂಟಿಲ್ಲದ ರೀತಿ ಆಗ್ಬೇಕು ಅಂದ್ರೆ ಬೇಗ ಬೇಗ ಅದನ್ನ ಕಲ್ಸ್ಕೊಳ್ಬೇಕು. ನಾನು ಮಾಡ್ಬೇಕಾದ್ರೆ ವಿಡಿಯೋನು ಮಾಡ್ಕೊಂಡು ಮಾಡುವಾಗ ಸ್ವಲ್ಪ ನನ್ಗೆ ಡಿಲೇ ಆಯ್ತು, ಹಾಗಾಗಿ ಒಂದು ಚೂರ್ ಗಂಟು ತರ ಅನ್ನಿಸ್ತು. ಆದ್ರೂ ಅದನ್ನ ಚೆನ್ನಾಗಿ ಕಲಿಸ್ತಾ ಇದ್ರೆ ಆಮೇಲೆ ಅದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಇದು ಗ್ರೇವಿ ಸಾಸ್ ತರ ಬರುತ್ತೆ. ಮತ್ತೆ ನಾನು ಬೆಣ್ಣೆ ಪ್ರಮಾಣ ಎಲ್ಲ ಸ್ವಲ್ಪ ಕಾನ್ಶಿಯಸ್ ಆಗಿ ಸ್ವಲ್ಪ ಕಮ್ಮಿ ಹಾಕಿದ್ದು. ಕೆಲವರೆಲ್ಲ ಜಾಸ್ತಿ ಬೆಣ್ಣೆ ಎಲ್ಲ ಹಾಕೊಂಡು ಸಾಸ್ ಅನ್ನ ಮಾಡ್ತಾರೆ. ಈಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಅದನ್ನ ಚೆನ್ನಾಗಿ ಗಂಟಿಲ್ಲದ ಹಾಗೆ ಕಲಸಿಕೊಳ್ಬೇಕು. ಬೇಗ ಕಲಸಿಕೊಂಡು ಅದನ್ನ ಸಾಸ್ ತರ ಮಾಡ್ಕೊಳ್ಬೇಕು. ಸಾಸ್ ರೆಡಿ ಆಯ್ತು. ಅದಕ್ಕೆ ಆರ್ಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಂಡೆ. ಆಮೇಲೆ ಬೇಯಿಸ್ಕೊಂಡಂತಹ ತರಕಾರಿಗೆ ಅದನ್ನ ಮಿಕ್ಸ್ ಮಾಡುವಂತದ್ದು. ಹಾಗೆ ಬೇಯಿಸ್ಕೊಂಡಂತಹ ನಮ್ಮ ಪಾಸ್ತಾ ಏನಿದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಸಾಸ್ ಕಮ್ಮಿ ಆಯ್ತು ಅಂತ ಅನಿಸ್ತದೆ. ನಿಮ್ಗೆ ಇನ್ನೂ ಕ್ರೀಮಿಯಾಗಿ ಬೇಕು ಅಂತ ಹೇಳಿದ್ರೆ ಸಾಸ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು. ಬಟ್ ರುಚಿ ಅಂತೂ ಅದ್ಭುತವಾಗಿ ಬಂದಿತ್ತು, ಯಾವ ಹೋಟೆಲ್ಗೂ ಕಮ್ಮಿ ಇರ್ಲಿಲ್ಲ. ಬೆಳ್ಳುಳ್ಳಿ ಫ್ಲೇವರ್ ಇರಬಹುದು ಅಥವಾ ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಅದರದ್ದು ಫ್ಲೇವರ್, ಆ ತರಕಾರಿಗಳದ್ದು ಕ್ರಂಚಿನೆಸ್ ಎಲ್ಲವೂ ಕೂಡ ಸಖತ್ತಾಗಿ ಬಂದಿತ್ತು. ಎಲ್ಲೂ ಹೋಟೆಲ್ ಹೋಗಿ
ತಿನ್ಬೇಕು ಅಂತ ಇಲ್ಲ, ಅಲ್ಲಿ ಜಾಸ್ತಿಯಾಗಿ ಎಣ್ಣೆ ಬೆಣ್ಣೆ ಮಯೋನೀಸ್ ಎಲ್ಲ ಹಾಕಿರ್ತಾರೆ. ಮನೆಯಲ್ಲೇ ಹೆಲ್ದಿ ಪಾಸ್ತಾ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಡೇ ನಾನು ಡಿಟಾಕ್ಸ್ ಡ್ರಿಂಕ್ ಅನ್ನ ಮಾಡ್ಕೊಳ್ತಾ ಇದ್ದೆ. ಈ ಚಳಿಯಲ್ಲಿ ಈ ರೀತಿ ವಾರದಲ್ಲಿ 1-2 ದಿವಸ ಇಮ್ಯುನಿಟಿಗೆ ಎಲ್ಲ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೇದು. ಇಲ್ಲಿ ಕ್ಯಾರೆಟ್ ಹಾಗೆ ಒಂದು ಆರೆಂಜ್ ತಕೊಂಡಿದ್ದೇನೆ, ಹಾಗೆ ನೆಲ್ಲಿಕಾಯಿಯನ್ನ ತುರಿದಿಟ್ಕೊಂಡಿದ್ದೇನೆ, ಹಾಗೆ ಶುಂಠಿಯನ್ನ ಕೂಡ ತುರಿದಿಟ್ಕೊಂಡಿದ್ದೇನೆ. ಇವೆಲ್ಲವನ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಸೋಸ್ಬಿಟ್ಟು ಜ್ಯೂಸ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಈ ಒಂದು ಟೈಮಲ್ಲಿ ವಿಂಟರ್ ಅಲ್ಲಿ ನೀವು ಆಮ್ಲವನ್ನ ಮಿಸ್ ಮಾಡಬೇಡಿ. ಕ್ಯಾರೆಟ್ ಕೂಡ ತುಂಬಾನೇ ವಿಟಮಿನ್ ಇರುವಂತಹ ಒಂದು ತರಕಾರಿ. ಅದನ್ನ ನೀವು ಚಳಿಗಾಲದಲ್ಲಿ ಒಳ್ಳೊಳ್ಳೆ ಕ್ಯಾರೆಟ್ ಸೀಸನ್, ಅದು ಸೀಸನ್ ಅಲ್ಲಿ ಇರುವ ತರಕಾರಿ ಹಣ್ಣುಗಳನ್ನೆಲ್ಲ ನಾವು ತಿಂದ್ರೆ ತುಂಬಾನೇ ಒಳ್ಳೇದು. ಹಾಗೆ ಆರೆಂಜ್ ಕೂಡ ಈ ಸೀಸನ್ ಅಲ್ಲಿ ಸಿಗ್ತದೆ. ಸೀಸನಲ್ ಫ್ರೂಟ್, ಸೀಸನಲ್ ತರಕಾರಿ ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಕ್ಯಾರೆಟ್ ಹಸಿಯಾಗಿ ತಿನ್ನಿ, ಜಗಿದು ತಿನ್ನಿ, ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಹಾಗೆ ಬೇಯಿಸ್ಕೊಂಡು ಏನಾದರೂ ಮಾಡಿ ತಿನ್ನಿ, ತುಂಬಾ ಒಳ್ಳೇದು ಕ್ಯಾರೆಟ್. ಹಾಗೆ ನೆಲ್ಲಿಕಾಯಿ ಕೂಡ ಅದ್ಭುತ ಶಕ್ತಿ ಇದೆ ನೆಲ್ಲಿಕಾಯಿಯಲ್ಲಿ. ಅದು ಕೂದಲಿಗೆ ಒಳ್ಳೇದು, ನಮ್ಮ ಚರ್ಮದ ಕಾಂತಿಗೆ ಒಳ್ಳೇದು, ಹಾಗೆ ತುಂಬಾ ವಿಟಮಿನ್ಗಳಿದೆ. ವೈಟ್ ಲಾಸಿಗೆ ಕೂಡ ಹೆಲ್ಪ್ ಆಗ್ತದೆ. ಇದು ಈ ರೀತಿ ಜ್ಯೂಸ್ ಮಾಡ್ಕೊಂಡು ತುಂಬಾ ಟೇಸ್ಟ್ ಅಂತೇನಲ್ಲ, ಬೇಕಾದ್ರೆ ನೀವು ಸ್ವಲ್ಪ ಜೇನುತುಪ್ಪ ಹಾಕೊಂಡಾದ್ರೂ ಕುಡಿಬಹುದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮಾಡ್ಕೊಂಡಿದ್ದೇನೆ. ಚಪಾತಿಗೆ ಒಂದು ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೇನೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇಲ್ಲಿ 2 ಸಣ್ಣ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೇನೆ, ಹಾಗೆ 1 ಬಟಾಟೆ, 1 ಅಥವಾ 2 ಬಟಾಟೆ ಹಾಕಿ 2 ಟೊಮೆಟೊವನ್ನ ಕಟ್ ಮಾಡ್ಕೊಂಡಿದ್ದೇನೆ. ಎಲ್ಲವನ್ನ ಕುಕ್ಕರ್ ಅಲ್ಲಿ ಹಾಕೊಳ್ಳೋದು, ಹಸಿಯೇ, ಫ್ರೈ ಮಾಡ್ಲಿಕ್ಕೆ ಏನಿಲ್ಲ. ಅದರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಯುಕ್ತ ಇರ್ಲಿ ಅಂತ ಹೇಳಿ ಮೊಳಕೆ ಬರಿಸಿದಂತಹ ಸ್ಪ್ರೌಟೆಡ್ ಹೆಸರು ಕಾಳಿತ್ತು ಸ್ವಲ್ಪ, ಅದನ್ನು ಕೂಡ ಕುಕ್ಕರ್ಗೆ ಹಾಕೊಂಡೆ. ಇದೆಲ್ಲವನ್ನ ಈಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬಾ ಬೇಯಬೇಕು ಅಂತಿಲ್ಲ, 2 ವಿಸಿಲ್ ಆದ್ರೂ ಎಲ್ಲವೂ ಕೂಡ ಬೇಗನೆ ಬೇಯುವಂತಹ ತರಕಾರಿ. ಇದಕ್ಕೆ ಬೇಯುವಾಗ ಏನು ಉಪ್ಪು ಗಿಪ್ಪು ಏನು ಹಾಕ್ಬೇಕು ಅಂತಿಲ್ಲ, ಹಾಗೆ ಬೇಯಿಸ್ಕೊಂಡ್ರೆ ಆಯ್ತು. ಆಮೇಲೆ ಉಪ್ಪನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ಬಹುದು. ಇದನ್ನ 2 ವಿಸಿಲ್ ಬೇಯಿಸಿದ ಮೇಲೆ ಆಮೇಲೆ ತೋರಿಸ್ತೇನೆ. ಈಗ ಸ್ವಲ್ಪ ನೀರ್ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡುವ. ಇದು ದಿಢೀರಾಗಿ ನೀವು ಚಪಾತಿಗೆ ಮಾಡುವಂತಹ ಸೈಡ್ ಡಿಶ್. ಇದಕ್ಕೆ ಹೆಲ್ದಿ ಆಗಿ ಮತ್ತೆ ಪ್ರೋಟೀನ್ ಯುಕ್ತವಾಗಿ ಇರ್ಲಿಕ್ಕೆ ಅಂತ ಹೇಳಿ ನಾನು ಹೆಸರು ಕಾಳನ್ನ ಸೇರಿಸಿದ್ದು. ನೀವು ಹೆಸರು ಕಾಳು ಹಾಕದೆ ಹಾಗೆ ಮಾಡ್ಕೊಳ್ಬಹುದು, ದಿಢೀರಾಗಿ ಮಾಡ್ಕೊಳ್ಬಹುದು, ಟೇಸ್ಟಿಯಾಗಿ ಬರ್ತದೆ. ಇದನ್ನ ಬೆಂದ ನಂತರ ಒಂದ್ ಸ್ವಲ್ಪ ಸ್ಮ್ಯಾಶರ್ ನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸ್ಮ್ಯಾಶ್ ಮಾಡೋದೇನ್ ಬೇಡ, ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು, ಅಲ್ಲಲ್ಲಿ ಬಾಯಿಗೆ ಸಿಕ್ಕುವ ಹಾಗೆ ಇದ್ರೆ ಒಳ್ಳೇದು. ಈಗ ಒಗ್ಗರಣೆಗೆ ಬಾಣ್ಲೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡೆ, ಬೇಕಾದ್ರೆ ಒಂದ್ ಸ್ವಲ್ಪ ಮೆಣಸು, ಹಸಿ ಮೆಣಸು ಬೇಕಾದ್ರೂ ಹಾಕೊಳ್ಳಿ, ನಾನು ಹಾಕೊಳ್ಳಿಲ್ಲ. ಹಾಗೆ ಕರಿಬೇವನ್ನ ಸಣ್ಣಕ್ಕೆ ಕತ್ತರಿಸಿ ಹಾಕೊಂಡೆ. ಆಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಇದ್ರೆ ಹಾಕೊಳ್ಬಹುದು. ನಾನು ಆಕ್ಚುಲಿ ಮರ್ತೋಯ್ತು, ಮತ್ತೆ ಬೆಳಿಗ್ಗೆ ಶುಂಠಿ ಬೆಳ್ಳುಳ್ಳಿ ಬೇಡ ಅಂತ ಹೇಳ್ಕೊಂಡು ಹಾಕೊಳ್ಳಿಲ್ಲ. ಇಲ್ಲಿ ಮೆಣಸಿನ ಹುಡಿ, ಹಳದಿ ಪೌಡರ್, ಆಮೇಲೆ ಸ್ವಲ್ಪ ಧನಿಯಾ ಪೌಡರ್, ಜೀರಿಗೆ ಪೌಡರ್, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ, ಇಷ್ಟು ಪೌಡರ್ಗಳನ್ನ ಮಸಾಲೆನ ಹಾಕೊಂಡಿದ್ದೇನೆ. ಸಿಮ್ಮಲ್ಲಿರ್ಲಿ, ಜಾಸ್ತಿ ಬೆಂಕಿ ಮಾಡಿದ್ರೆ ಮಸಾಲೆ ಕರಟಿ ಹೋಗ್ಬೋದು, ಅಥವಾ ಅಂತ ಒಂದು ಗಡಿಬಿಡಿ ಇದ್ರೆ ನೀವು ಗ್ಯಾಸ್ ಅನ್ನ ಆಫ್ ಮಾಡಿಬಿಟ್ಟು ಆಮೇಲೆ ಮಸಾಲೆನ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೇಯಿಸಿದಂತಹ ತರಕಾರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ನೀವು ದಿಢೀರಾಗಿ ಕೂರ್ಮಾ ತರ ಇದನ್ನ ಮಾಡ್ಕೊಳ್ಬಹುದು, ಯಾವ್ದಿತ್ತು ಕಷ್ಟ ಏನಿಲ್ಲ. ತುಂಬಾ ಸಿಂಪಲ್ ಆದ ಟೇಸ್ಟಿ ಆದಂತಹ ಸೈಡ್ ಡಿಶ್ ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೊಂದ್ ಸ್ವಲ್ಪ ರುಚಿಗೆ ಉಪ್ಪು, ಹಾಗೆ ಒಂಚೂರು ಬೆಲ್ಲ ಹಾಕೊಂಡಿದ್ದೇನೆ, ಹಾಗೆ ಆಮೇಲೆ ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತೆ ಸೊಪ್ಪು, ಇದು ಸ್ವಲ್ಪ ಹಾಕೊಂಡದ್ದು, ಒಣಗಿದ ಮೆಂತೆ ಸೊಪ್ಪು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ನಮ್ಮ ರುಚಿಯಾದಂತಹ ಚಪಾತಿಯ ಸೈಡ್ ಡಿಶ್ ರೆಡಿ ಆಯ್ತು. ಇದನ್ನ ಟೊಮೆಟೊ ಕುರ್ಮಾ ಅಂತ ಹೇಳೋದ, ಅಥವಾ ಗೊಜ್ಜು ಅಂತ ಹೇಳೋದ, ಅಥವಾ ಹೆಸರುಕಾಳು ಗೊಜ್ಜು ಏನಾದ್ರೂ ಹೇಳ್ಕೊಳ್ಬಹುದು. ತುಂಬಾ ರುಚಿಯಾಗಿರುತ್ತದೆ. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹೀಗೇನೆ ಬೇರೆ ಬೇರೆ ರೆಸಿಪೀಸ್ ಗಳನ್ನ ಹಾಕ್ತಾ ಇರ್ತೇನೆ. ನೀವು ಖಂಡಿತ ಈ ಚಾನೆಲ್ ಅನ್ನ ಇಷ್ಟವರೆಗೆ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ರುಚಿಯಾದ ಹೆಲ್ದಿ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.